ವೆಲ್ಕಮ್ ಟು JDK ಇನ್ಸ್ಟಿಟ್ಯೂಷನ್ಸ್. ನಾವು KCET 2025ಗೆ ಬೇಕಾಗಿರುವಂಥ ಪ್ರೀವಿಯಸ್ ಇಯರ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಫ್ರಮ್ 2006 ಟು 2024 ವರೆಗೂ ಕೇಳಿರುವಂಥ ಪ್ರತಿಯೊಂದು ಚಾಪ್ಟರ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಸೊ ಈ ರೀತಿ ಡಿಸ್ಕಸ್ ಮಾಡ್ತಿರೋ ಸೀರೀಸ್ನಲ್ಲಿ ಮೊದಲನೇ ಚಾಪ್ಟರ್ ಆದಂಥ ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ಸೊ ಆಲ್ರೆಡಿ ಪಾರ್ಟ್ 1 ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ವಿ. ಸೊ ಅದರಲ್ಲಿ ಟೋಟಲ್ 6 ಕ್ವಶನ್ನ ಡಿಸ್ಕಸ್ ಮಾಡಿದ್ವಿ. ಇನ್ನು ಮಿಕ್ಕಿರೋಂಥ ಕ್ವಶನ್ಸ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ವಿತೌಟ್ ಎನಿ ಡಿಲೇ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಎಲ್ಲದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ. ಓಕೆ. So dimensional formula of physical quantity is m power a, l power b and t power c. So the physical quantity is, ಸೊ ಇಲ್ಲಿ ನನಗೆ m power a, l power b and t power c ಕೊಟ್ಟಿದ್ದಾರೆ. ಸೊ ಇಲ್ಲಿ ನನಗೆ ಮಾಸ್, ಲೆಂತ್, ಟೈಮ್ ಸಿಗುತ್ತೆ ಡೈಮೆನ್ಷನ್ ಫಾರ್ಮುಲಾ. ಅದ್ರ ಪವರ್ ಯಾವ ಟರ್ಮಿಗೆ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ಸರ್ಫೇಸ್ ಟೆನ್ಷನ್ ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಪ್ಷನ್ ಏನು? ಎ, ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಇಸ್ ನಥಿಂಗ್ ಬಟ್ ಟೌ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಲೆಂತ್, ಎಫ್ ಬೈ ಲೆಂತ್. ಸೊ ನನಗೆ ಫೋರ್ಸ್ ಅಂದರೆ ಗೊತ್ತಿದೆ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಫೋರ್ಸು ಮಾಸ್ ಇಂಟು ಆಕ್ಸಲರೇಷನ್. ಕರೆಕ್ಟಾ? ಎಮ್ ಎಲ್ ಟಿ ಪವರ್ -2. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅದಾದಮೇಲೆ ಲೆಂತ್ನ ನಾವು ಏನು ತೊಗೊಳ್ತೀವಿ? ಡೈರೆಕ್ಟ್ಲಿ ಎಲ್. ಸೊ ಈ ಎಲ್ ನನ್ನ ಏನಾಗುತ್ತೆ? ಮೇಲಕ್ಕೆ ಹೋದರೆ -L ಆಗುತ್ತೆ. -L ಪ್ಲಸ್ ಎಲ್ ಏನಾಗುತ್ತೆ? ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ನಮಗೆ ಮಿಗ ಅಂಥದ್ದೇನು? ಎಮ್ ಟಿ ಟು ದಿ ಪವರ್ -2. ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಕೊಟ್ಟಿರೋ ಪ್ರಕಾರ ನಂದು ಏನಾಗುತ್ತೆ? ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 0, ಯಾಕೆಂದರೆ ನನಗೆ ಲೆಂತ್ ಇಲ್ಲ ಇಲ್ಲಿ. ಸೊ ಟಿ ಅಂದರೆ ಸಿ ಇಸ್ ಈಕ್ವಲ್ ಟು -2. ಸೊ ಎ 1 ಬಂದಿದೆ, ಬಟ್ ಬಿ 1 ಇದೆ, ನನಗೆ 0 ಬಂದಿರೋದ್ರಿಂದ ಈ ಫಸ್ಟ್ ಆಪ್ಷನ್ ಆಗೋದಿಲ್ಲ. ಸೊ ಸೆಕೆಂಡ್ ಆಪ್ಷನ್ಗೆ ಹೋಗ್ತವನು. ಏನು ಕೇಳಿದ್ದಾರೆ? ಫೋರ್ಸ್. ಸೊ ಫೋರ್ಸ್ ಬಿ, ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಏನು? ಮಾಸ್ ಇಂಟು ಆಕ್ಸಲರೇಷನ್. ದಟ್ ಈಸ್ ಎಮ್ ಎಲ್ ಟಿ ಟು ದಿ ಪವರ್ -2. ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 1, ಸಿ ಇಸ್ ಈಕ್ವಲ್ ಟು -2 ಕೊಟ್ಟಿದ್ಯಾ? ಬಟ್ ನನಗೆ ಸಿ ಏನಾಗ್ತಿದೆ? -2 ಬರ್ತಿದೆ. ಇಲ್ಲೇನು ಕೊಟ್ಟಿದ್ದಾರೆ? ಸಿ +2 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಆಪ್ಷನ್ ಕೂಡ ಆಗೋದಿಲ್ಲ. ನೆಕ್ಸ್ಟ್ ನಾನು ನೋಡ್ತಾ ಹೋಗೋಣ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಆಂಗ್ಯುಲರ್ ಫ್ರೀಕ್ವೆನ್ಸಿನ ನನಗೆ ಯಾವ ರೀತಿ ಬರ್ಕೊಬೋದು ಅಂದರೆ, ಏನು ಡಿಫ್ರೆನ್ಸಿಯೇಷನ್ ಆಫ್ ಆಂಗ್ಯುಲರ್ ಡಿಪ್ಲೇಸ್ಮೆಂಟ್ನ ನಾನು ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ತೊಗೊಬೋದು. ದಟ್ ಈಸ್ ಒಮೆಗಾ ಇಸ್ ಈಕ್ವಲ್ ಟು ಥೀಟಾ ಬೈ ಟಿ. ಇದರಲ್ಲಿ ಒಮೆಗಾ ಅಂದರೆ ಏನು? ಆಂಗ್ಯುಲರ್ ಫ್ರೀಕ್ವೆನ್ಸಿ. ಥೀಟಾ ಅಂದ್ರೆ ಏನು? ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಅಂಡ್ ಟಿ ಇಸ್ ಟೈಮ್. ಸೊ ನಮಗೆ ಗೊತ್ತಿದೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಯಾವಾಗಲೂ ಡೈಮೆನ್ಷನಲ್ ಲೆಸ್ ಕ್ವಾಂಟಿಟಿ ಆಗಿರುತ್ತೆ. ಓಕೆ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಎ ಡೈಮೆನ್ಷನಲ್ ಲೆಸ್ ಕ್ವಾಂಟಿಟಿ ಆಗಿರೋದ್ರಿಂದ ನನ್ನ ಒಮೆಗಾ ಏನಾಗುತ್ತೆ ಅಂದರೆ, ಒಮೆಗಾ ಇಸ್ ಈಕ್ವಲ್ ಟು 1/t ಆಗುತ್ತೆ. ಸೊ ಟೈಮ್ನ ಡೈಮೆನ್ಷನ್ ಟಿ, ಅದನ್ನ ಮೇಲಕ್ಕೆ ತೊಗೊಂಡ್ರೆ ಏನಾಗುತ್ತೆ? ಒಮೆಗಾ ಇಸ್ ಈಕ್ವಲ್ ಟು ಟಿ ಇನ್ವರ್ಸ್. ಸೊ ದಟ್ ಈಸ್ ಈಕ್ವಲ್ ಟು ಟಿ ಟು ದಿ ಪವರ್ -1. ಅಂದರೆ ಇಲ್ಲೇನಾಯಿತು? ಎ ಇಲ್ಲ, ಮಾಸ್ 0, ಲೆಂತ್ ಬಿ 0, ಟೈಮ್ ಏನ ಸಿ ಇಸ್ ಈಕ್ವಲ್ ಟು -1. A0 B0 C ಟು ದಿ ಪವರ್ -1, A0 B0 C ಟು ದಿ ಪವರ್ -1. ಸೊ ನನ್ನ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಆಗ್ತಾ ಹೋಗುತ್ತೆ. ಬಟ್ ಆಂಗ್ಯುಲರ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೂಡ ಒಮ್ಮೆ ನೋಡ್ಬಿಡೋಣ. ನಮಗೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಏನಾದ್ರು ಫರ್ದರ್ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಯಾವ ರೀತಿ ಡೈಮೆನ್ಷನ್ ಕಂಡುಹಿಡಿಯೋದು ಅಂತ. ಸೊ ಆಪ್ಷನ್ ಡಿ ಬಂದು ಸ್ಪ್ರಿಂಗ್ ಕಾನ್ಸ್ಟೆಂಟ್, ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು -kx. ಸೊ ನಾನು ಮ್ಯಾಗ್ನಿಟ್ಯೂಡ್ನ ತೊಗೊಂಡಾಗ k ಇಸ್ ಈಕ್ವಲ್ ಟು ಎಫ್ ಬೈ ಎಕ್ಸ್ ಆಗುತ್ತೆ. ಸೊ ಎಫ್ ಬೈ ಎಕ್ಸ್ ತಗೊಂಡಾಗ ಇಟ್ ಈಸ್ ಸಿಮಿಲರ್ಲಿ ಈಕ್ವಲ್ ಟು ದಟ್ ಏನಾಗಿರುತ್ತೆ? ದಿಸ್ ಸರ್ಫೇಸ್ ಟೆನ್ಷನ್ ತರನೇ ಡೈಮೆನ್ಷನಲ್ ಫಾರ್ಮುಲಾ ಬರ್ತಾ ಹೋಗುತ್ತೆ. ದಟ್ ಈಸ್ ಫೋರ್ಸ್ನ ಫಾರ್ಮುಲಾ ಏನು? ಎಮ್ ಎಲ್ ಟಿ ಟು ದಿ ಪವರ್ -2 ಡಿವೈಡೆಡ್ ಬೈ ಎಕ್ಸ್ ಅಂದ್ರೆ ಏನು? ಡಿಸ್ಟೆನ್ಸ್, ದಟ್ ಈಸ್ ಎಲ್. ಸೊ ಇದನ್ನ ಮೇಲಕ್ಕೆ ತಗೊಂಡ್ರೆ ನನಗೇನು ಸಿಗುತ್ತೆ? ಎಮ್ ಟಿ ಟು ದಿ ಪವರ್ -2. ಸೊ ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಈ ಕ್ವಶನ್ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ನಮ್ಮ ಕರೆಕ್ಟ್ ಆಪ್ಷನ್ ಬಂದು ಆಂಗ್ಯುಲರ್ ಫ್ರೀಕ್ವೆನ್ಸಿ. ಸೊ ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್? ಸೊ ಇದರಲ್ಲಿ ಯಾವುದು ಕರೆಕ್ಟ್ ಅಲ್ಲ. ಸೊ ಫಸ್ಟಿಗೆ ಥರ್ಮಲ್ ಕಂಡಕ್ಟಿವಿಟಿ ಡೈಮೆನ್ಷನ್ ಫಾರ್ಮುಲಾ ಕರೆಕ್ಟ್ ಇದೆಯೋ ಇಲ್ವಾ ಫಸ್ಟ್ ಚೆಕ್ ಮಾಡ್ತಾ ಹೋಗೋಣ. ಸೊ ಥರ್ಮಲ್ ಕಂಡಕ್ಟಿವಿಟಿನ ನಾವು ಕಂಡುಹಿಡಿಬೇಕಾದ್ರೆ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ ರೇಟ್ ಆಫ್ heat transfer is equal to k into temperature gradient divided by distance. ಸೊ ಇಲ್ಲಿ ನನಗೆ ಏನು ಬೇಕು? ನನಗೆ ಥರ್ಮಲ್ ಕಂಡಕ್ಟಿವಿಟಿ ಬೇಕು. ಥರ್ಮಲ್ ಕಂಡಕ್ಟಿವಿಟಿನ ನಾನು ಯಾವ ರೀತಿ ಕಂಡುಹಿಡ್ಕೊಬೋದು ಅಂದರೆ, ದಟ್ ಈಸ್ ಈಕ್ವಲ್ ಟು ರಿಟರ್ನ್ ಆಸ್ ರೇಟ್ ಟ್ರಾನ್ಸ್ಫರ್, ದಟ್ ಈಸ್ ಈಕ್ವಲ್ ಟು ಇಲ್ಲಿ
rate of heat transfer into distance is equal to heat flux. ಸೊ ರೇಟ್ ಆಫ್ ಹೀಟ್ ಟ್ರಾನ್ಸ್ಫರ್ ಇಂಟು ಡಿಸ್ಟೆನ್ಸ್ ನಾನು ಏನಂತ ತಗೊಬೋದು ಅಂದ್ರೆ ಹೀಟ್ ಫ್ಲಕ್ಸ್ ಅಂತ ತಗೊಬೋದು. ದಟ್ ಈಸ್ ಈಕ್ವಲ್ ಟು ಹೀಟ್ ಫ್ಲಕ್ಸ್ ಅಂದ್ರೆ ಏನು? ಹೀಟ್ ಫ್ಲಕ್ಸ್ ಇಸ್ ನಥಿಂಗ್ ಬಟ್ heat energy divided by area into time. Okay, rate of heat transfer is equal to K into temperature gradient by distance. K is nothing but thermal conductivity. ಸೊ ನಮಗೆ ಥರ್ಮಲ್ ಕಂಡಕ್ಟಿವಿಟಿ ಬೇಕಿದೆ. ಸೊ ಥರ್ಮಲ್ ಕಂಡಕ್ಟಿವಿಟಿನ ಕಂಡುಹಿಡ್ಕೊಬೇಕಂದ್ರೆ ನಮಗೆ ಗೊತ್ತಿದೆ ರೇಟ್ ಆಫ್ ಹೀಟ್ ಟ್ರಾನ್ಸ್ಫರ್ ಇಂಟು ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಹೀಟ್ ಫ್ಲಕ್ಸ್ ಅಂತ ಕರಿತೀವಿ. ಹೀಟ್ ಫ್ಲಕ್ಸ್ ಇಸ್ ನಥಿಂಗ್ ಬಟ್ ಹೀಟ್ ಎನರ್ಜಿ ಬೈ ಏರಿಯಾ ಇಂಟು ಟೈಮ್. ಸೊ ಹೀಟ್ ಎನರ್ಜಿ ಇಸ್ ನಥಿಂಗ್ ಬಟ್ ಎನರ್ಜಿ. ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎನರ್ಜಿ ಇಸ್ ನಥಿಂಗ್ ಬಟ್ ವರ್ಕ್ ಡನ್. ಸೊ ದಟ್ ಈಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ದಟ್ ಗಿವ್ಸ್ ಅಸ್ m L ಸ್ಕ್ವಯರ್ t to the power -2 ಡಿವೈಡೆಡ್ ಬೈ ಏರಿಯಾ ಅಂದ್ರೆ ಏನು? L ಸ್ಕ್ವಯರ್ ಇಂಟು ಟೈಮ್ ಟಿ. ಸೊ ಈ ಎರಡು ಟರ್ಮ್ ಮೇಲಕ್ಕೆ ಹೋದ್ರೆ ಏನಾಗುತ್ತೆ? ಎಂ ಎಲ್ ಸ್ಕ್ವೇರ್ ಮೇಲಕ್ಕೆ ಹೋದ್ರೆ ಮೈನಸ್ ಎಲ್. ಸೊ ಮೈನಸ್ ಎಲ್ ಮತ್ತೆ +2 ಕ್ಯಾನ್ಸಲ್ ಆಗಿ ನನ್ನ ಎಲ್ ಟರ್ಮ್ ಕಂಪ್ಲೀಟ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಅದಾದ್ಮೇಲೆ ಟಿ ಟು ದಿ ಪವರ್ +1 ಮೇಲಕ್ಕೆ ಹೋದ್ರೆ -1, ದಟ್ ಈಸ್ ಟಿ ಟು ದಿ ಪವರ್ -3. ಸೊ ದಿಸ್ ಈಸ್ ದಿ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಹೀಟ್ ಫ್ಲಕ್ಸ್. ಓಕೆ, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಹೀಟ್ ಫ್ಲಕ್ಸ್. ಸೊ ಇವಾಗ ಇಲ್ಲಿ ಬಂದ್ರೆ ನನಗೆ ಹೀಟ್ ಫ್ಲಕ್ಸ್ ಸಿಕ್ಕಿದೆ. ಸೊ ನಾನು ಏನ್ ಬರ್ಕೊಬಹುದು ಅಂದ್ರೆ ಥರ್ಮಲ್ ಕಂಡಕ್ಟಿವಿಟಿ ಕೆ ಇಸ್ ಈಕ್ವಲ್ ಟು ಹೀಟ್ ಫ್ಲಕ್ಸ್ ಡಿವೈಡೆಡ್ ಬೈ ಏನ್ ಬರೀಬಹುದು? ಟೆಂಪರೇಚರ್ ಗ್ರೇಡಿಯಂಟ್. ಟೆಂಪರೇಚರ್ ಗ್ರೇಡಿಯಂಟ್ ನ ತಗೊಂತೀನಿ. ಸೊ ಟೆಂಪರೇಚರ್ ಗ್ರೇಡಿಯಂಟ್ ನ ತಗೊಂಡಾಗ ನನಗೆ ಗೊತ್ತಿದೆ ಟೆಂಪರೇಚರ್ ಗ್ರೇಡಿಯಂಟ್ ಅಂದ್ರೆ ಏನು. ಫಸ್ಟ್ ಆಫ್ ಆಲ್ ಟೆಂಪರೇಚರ್ ಗ್ರೇಡಿಯಂಟ್ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಟೆಂಪರೇಚರ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್. ಟೆಂಪರೇಚರ್ ಗ್ರೇಡಿಯಂಟ್ ಅಂದ್ರೆ ಏನು? ರೇಟ್ ಆಫ್ ಚೇಂಜ್ ಆಫ್ ಟೆಂಪರೇಚರ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್, ದಟ್ ಈಸ್ ಎಲ್. ಸೊ ದಿಸ್ ಈಸ್ ನೋನ್ ಆಸ್ ಟೆಂಪರೇಚರ್ ಗ್ರೇಡಿಯಂಟ್. ಸೊ ಇವಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಕೆ ಇಸ್ ಈಕ್ವಲ್ ಟು ಹೀಟ್ ಫ್ಲಕ್ಸ್ ನ ಡೈಮೆನ್ಷನ್ ಫಾರ್ಮುಲಾ ಬಂದು ಎಂ ಟಿ ಟು ದಿ ಪವರ್ -3 ಡಿವೈಡೆಡ್ ಬೈ, ಸೊ ಟೆಂಪರೇಚರ್ ನ ಏನಾಗಿರುತ್ತೆ ಡೈಮೆನ್ಷನ್ ಫಾರ್ಮುಲಾ ಕೆ. ಎಲ್ ಮೇಲಕ್ಕೆ ಬಂದ್ರೆ ಎಲ್ ಟು ದಿ ಪವರ್ -1. ಇವಾಗ ಇಷ್ಟು ಟರ್ಮ್ ಮೇಲಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ m1 ಟಿ ಟು ದಿ ಪವರ್ -3 ಎಲ್ ಟು ದಿ ಪವರ್ 1 ಕೆ ಟು ದಿ ಪವರ್ -1. ಸೊ ನೋಡ್ತಾ ಹೋಗೋಣ. m1 ಇದೆಯಾ? m1 ಇದೆ. ನೆಕ್ಸ್ಟ್ L1 ಇದೆಯಾ? L1 ಕೂಡ ಇದೆ. ಟಿ ಟು ದಿ ಪವರ್ -3 ಇದೆಯಾ? ಟಿ ಟು ದಿ ಪವರ್ -3 ಕೂಡ ಇದೆ. ಕೆ ಟು ದಿ ಪವರ್ -1 ಕೆ ಟು ದಿ ಪವರ್ -1 ಕೂಡ ಇದೆ. ಸೊ ಹಾಗಾದ್ರೆ ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಡೈಮೆನ್ಷನ್ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್. ಸೊ ಪೊಟೆನ್ಷಿಯಲ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಪೊಟೆನ್ಷಿಯಲ್ ದಟ್ ಈಸ್ ವಿ. ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಪೊಟೆನ್ಷಿಯಲ್ ನಾವು ಅಂದ್ರೆ ವರ್ಕ್ ಡನ್ ಬೈ ಚಾರ್ಜ್, ದಟ್ ಈಸ್ ವಿ ಇಸ್ ಈಕ್ವಲ್ ಟು W by Q, that is work done in bringing unit charge from infinity to a point, that is work done is equal to dimension formula m L square t to the power -2. ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಒಮ್ಮೆ ಅದನ್ನ ನೋಡ್ತಾ ಹೋಗಿ. ನೆಕ್ಸ್ಟ್ ಚಾರ್ಜ್ ಇಸ್ ನಥಿಂಗ್ ಬಟ್ ಆಂಪಿಯರ್ ಇಂಟು ಟೈಮ್, ದಟ್ ಈಸ್ AT. ಸೊ ಇದನ್ನ ಮೇಲಕ್ಕೆ ತಗೊಂಡೋದ್ರೆ ನನ್ನ ಟರ್ಮ್ ಏನಾಗುತ್ತೆ? m L square t to the power -3 per ampere. ಸೊ ಇದನ್ನ ನೋಡ್ತಾ ಹೋಗೋಣ. ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ -3 per ampere, ಟಿ ಟು ದಿ ಪವರ್ -3 per ampere. ಸೊ ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಪರ್ಮಿಯಾಬಿಲಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳಿದ್ದಾರೆ. ಪರ್ಮಿಯಾಬಿಲಿಟಿ ಆಫ್ ಫ್ರೀ ಸ್ಪೇಸ್ ಅಂದ್ರೆ ಹೇಗೆ? ಸೊ ಇದನ್ನ ನಾನು ಮಾಡ್ಬೇಕಾದ್ರೆ ನನಗೆ ಒಂದು ಟರ್ಮ್ ಗೊತ್ತಿರಬೇಕು. ನಾವು ಯಾವುದು ಫೋರ್ಸ್, ಹೇಗೆ ಏನದು ಫೋರ್ಸ್ ಆನ್ ದಿ ಟೂ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಆರ್ ವೈರ್ಸ್. ಸೊ ಎರಡು ವೈರ್ನ ಪ್ಯಾರಲಲ್ ಆಗಿ ಅದರಲ್ಲಿ ಕರೆಂಟ್ ಫ್ಲೋ ಆಗಬೇಕಾದ್ರೆ ಒಂದು ವೈರ್ ಮೇಲೆಯಿಂದ ಇನ್ನೊಂದು ವೈರ್ ಮೇಲೆ ಯಾವ ರೀತಿ ಫೋರ್ಸ್ ಫೀಲ್ಡ್ ಆಕ್ಟ್ ಆಗ್ತಿದೆ ಅಂತ ನಾವು ಒಂದು ಡಿರವೇಶನ್ ಮಾಡಿರ್ತೀವಿ. ಸೊ ಆ ಡಿರವೇಶನ್ ಈಕ್ವೇಶನ್ ನ ತಗೋತೀವಿ. ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು μ0 I1 I2 by 2R. ಓಕೆ, ಸೊ ಇಲ್ಲಿ ನನಗೆ ಗೊತ್ತಿದೆ ಐ ಅಂದ್ರೆ ಗೊತ್ತು ಚಾರ್ಜ್, ದಟ್ ಈಸ್ ಏನು ಆಂಪಿಯರ್ ಎ, ಅಂಡ್ ಆರ್ ಇಸ್ ನಥಿಂಗ್ ಬಟ್ ಲೆಂತ್, ಅಂಡ್ ಫೋರ್ಸ್ ಗೊತ್ತಿದೆ. ಸೊ ಐ ಕ್ಯಾನ್ ಕ್ಯಾಲ್ಕುಲೇಟ್ μ0. ಅದಕ್ಕೋಸ್ಕರ ಈ ಫಾರ್ಮುಲಾ ತಗೊಂಡೆ. μ0 ಇರೋ ಯಾವುದೇ ಫಾರ್ಮುಲಾ ತಗೊಂಡು ನೀವು ಮಾಡಿದ್ರು ಕೂಡ ಸಿಗುತ್ತೆ. ಸೊ ಇದನ್ನ ಏನಕ್ಕೆ ತಗೊಂಡೆ ಅಂದ್ರೆ ನಿಮಗೆ ಬೇಕಾಗಿರುವಂಥ ಡೈಮೆನ್ಷನ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ನನಗೆ ಏನು ಬೇಕಿರೋದು μ0, ದಟ್ ಈಸ್ ಪರ್ಮಿಯಾಬಿಲಿಟಿ ಆಫ್ ಫ್ರೀ ಸ್ಪೇಸ್ ಬೇಕು. ಫ್ರೀ ಸ್ಪೇಸ್ ಬೇಕಾದಾಗ ಫ್ರೀ ಸ್ಪೇಸ್ ಇರೋಂಥ ಯಾವುದೇ ಫಾರ್ಮುಲಾ ಹಾಕೊಂಡು ಡಿರೈವ್ ಮಾಡಿದ್ರು ಬರ್ತಾವೆ. ಸೊ ಇವಾಗ ನಾನು ಇದನ್ನ ರೀಅರೇಂಜ್ ಮಾಡ್ಕೊತೀನಿ. μ0 is equal to ಏನಾಗುತ್ತೆ? ಎಫ್ ಆರ್
ಡಿವೈಡೆಡ್ ಬೈ I1 I. ಸೊ ಇವಾಗ ಇದರ ಡೈಮೆನ್ಷನಲ್ ಫಾರ್ಮುಲಾನ ಬರೀತಾ ಹೋಗೋಣ. ಸೊ ನಾನು ಮ್ಯಾಗ್ನಿಟ್ಯೂಡ್ ತೊಗೊತಿರೋದ್ರಿಂದ ಅದು ಎಷ್ಟು ಟರ್ಮ್ ಇದೆ ಅನ್ನೋದು ಬೇಕಿಲ್ಲ, ನನಗೆ ಡೈಮೆನ್ಷನ್ ಒಂದು ಪ್ರೂವ್ ಮಾಡಬೇಕಿದೆ. ಸೊ ಇವಾಗ ನನಗೆ ಎಫ್ ನ ಡೈಮೆನ್ಷನ್ ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ ಎಮ್ ಎಲ್ ಟಿ ಟು ದಿ ಪವರ್ ಮೈನಸ್ 2 ಇಂಟು ಆರ್ ನ ವ್ಯಾಲ್ಯೂ ಎಲ್ ಡಿವೈಡೆಡ್ ಬೈ ಇಲ್ಲಿ ಕರೆಂಟ್ ಇದೆ, ಕರೆಂಟ್ ನ ಡೈಮೆನ್ಷನ್ ಫಾರ್ಮುಲಾ ಏನಿರುತ್ತೆ, ಆಂಪಿಯರ್ ಎ ಇಂಟು ಎ, ದಟ್ ಈಸ್ ನಥಿಂಗ್ ಬಟ್ ಎ ಸ್ಕ್ವಯರ್. ಇವಾಗ ಇದನ್ನ ಹೋಲ್ ಟರ್ಮ್ ನ ಮಾಡ್ತಾರೆ, ಎಮ್ ಎಲ್ ಇಂಟು ಎಲ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ ಮೈನಸ್ 2 ಅಂಡ್ ಎ ಟು ದಿ ಪವರ್ ಮೈನಸ್ 2. ಸೊ ಇದು ಪರ್ಮಿಯಾಬಿಲಿಟಿ ಆಫ್ ಫ್ರೀ ಸ್ಪೇಸ್ ನ ಡೈಮೆನ್ಷನಲ್ ಫಾರ್ಮುಲಾ ಆಗಿರುತ್ತೆ. ಒಮ್ಮೆ ಚೆಕ್ ಮಾಡಿ ತಗೋಣ. ಎಮ್ ಒನ್ ಎಲ್ ಸ್ಕ್ವಯರ್, ಸೊ ಎಮ್ ಒನ್ ಎಲ್ ಎಲ್ ಸ್ಕ್ವಯರ್ m1 L square t to the power minus 2 a to the power minus 2 t to the power minus 2 a to the power minus 2. ಸೊ ವೇಟ್, ಇಲ್ಲೇನಾಗ್ತಿದೆ, ನನಗೆ ಎಲ್ ಸ್ಕ್ವಯರ್ ಬರ್ತಿದೆ, ಓಕೆನಾ. ಸೊ ಎಲ್ ಸ್ಕ್ವಯರ್ ಬರ್ತಿರೋದ್ರಿಂದ ಈ ಟರ್ಮ್ ಕೂಡ ಏನಾಗ್ತಿದೆ, ರಾಂಗ್ ಆಗ್ತಿದೆ. ಸೊ ಇನ್ನೊಂದು ಕೇಳಿದ್ದಾರೆ ಆರ್ ಸಿ. ಸೊ ಆರ್ ಸಿ ಇಸ್ ನಥಿಂಗ್ ಬಟ್ ನಮಗೆ ರೆಸಿಸ್ಟೆನ್ಸ್ ನ ಡೈಮೆನ್ಷನ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿದ್ವಿ, ದಟ್ ಈಸ್ ಓಮ್ಸ್ ಲಾ ಮುಖಾಂತರ ಪೊಟೆನ್ಷಿಯಲ್ ಬೈ ಕರೆಂಟ್. ಮಾಡಿದಾಗ ನಮಗೆ ಎಷ್ಟು ಬಂದಿತ್ತು ಆರ್ ನ ವ್ಯಾಲ್ಯೂ, ಇದರ ವಿಡಿಯೋ ಲಾಸ್ಟ್ ಪಾರ್ಟ್ 1 ಅಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ, ಒಮ್ಮೆ ಅದನ್ನ ಚೆಕ್ ಮಾಡ್ತಾ ಬನ್ನಿ. ಓಕೆ, ಸೊ ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ ಮೈನಸ್ 3 ಅಂಡ್ ಎ ಟು ದಿ ಪವರ್ ಮೈನಸ್ 2. ಓಕೆ, ನೆಕ್ಸ್ಟ್ ಆರ್ ಸಿ ಕೇಳಿದ್ದಾರೆ. ಇಲ್ಲಿ ನಿಮಗೆ ಏನು ಕೇಳಿದ್ದಾರೆ, ಇಲ್ಲಿ ಆರ್ ಸಿ ಯ ಡೈಮೆನ್ಷನಲ್ ಫಾರ್ಮುಲಾ, ಓಕೆನಾ. ಇಲ್ಲಿ ಇದು ಕ್ವಶನ್ ರಾಂಗ್ ಇದೆ, ಇದು ಎಲ್ ಟು ದಿ ಎಲ್ ಸ್ಕ್ವಯರ್ ಇದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿರುತ್ತೆ. ಸೊ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಇದು ಎಲ್ ಸ್ಕ್ವಯರ್ ಆಗಿದೆ, ಓಕೆನಾ. ಅಕಸ್ಮಾತ್ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಹಿಂಗೆ ಬಂತು ಅಂದ್ರೆ ಇದು ರಾಂಗ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಆರ್ ಇದಾದ್ಮೇಲೆ ಸಿ ಬೇಕು. ಸಿ ಅಂದ್ರೆ ನನಗೆ ಒಂದು ಫಾರ್ಮುಲಾ ಗೊತ್ತಿದೆ, ಏನು, ಕ್ಯೂ ಇಸ್ ಈಕ್ವಲ್ ಟು ಸಿ ವಿ, ಕರೆಕ್ಟಾ. ಸೊ ನನಗೆ ಸಿ ಬೇಕು, ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಕ್ಯೂ ಬೈ ವಿ. ಸೊ ಕ್ಯೂ ಇಸ್ ನಥಿಂಗ್ ಬಟ್ ದಿ ಚಾರ್ಜ್ ನ ಡೈಮೆನ್ಷನ್ ಫಾರ್ಮುಲಾ ಆಂಪಿಯರ್ ಇಂಟು ಟೈಮ್. ಸೊ ಪೊಟೆನ್ಷಿಯಲ್ ನ ಫಾರ್ಮುಲಾ ನನಗೆ ಗೊತ್ತಿದೆ, ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ ಮೈನಸ್ 3 ಎ ಟು ದಿ ಪವರ್ ಮೈನಸ್ 1. ಸೊ ಇದು ನನ್ನ ಡೈಮೆನ್ಷನ್ ಫಾರ್ಮುಲಾ ಆಗಿರುತ್ತೆ. ಸೊ ಈ ಎರಡರ ರೇಷಿಯೋ ತಗೊಂಡಾಗ ನನಗೆ ಏನಾಗುತ್ತೆ, ಎಮ್ ಟು ದಿ ಪವರ್ ಮೈನಸ್ 1 ಎಲ್ ಟು ದಿ ಪವರ್ ಮೈನಸ್ 2 ಟಿ ಟು ದಿ ಪವರ್ ಮೈನಸ್ 4 ಮೈನಸ್ 3 ಮೇಲೋದೆ ಪ್ಲಸ್ 3, ಸೊ ಇದು ಪ್ಲಸ್ 4 ಆಗ್ತಾ ಹೋಗುತ್ತೆ. ಎ ಟು ದಿ ಪವರ್ ಮೈನಸ್ 1 ಹೋಗಿ ಮೇಲಕ್ಕೆ ಹೋದ್ರೆ ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಎ ಸ್ಕ್ವಯರ್ ಆಗ್ತಾ ಹೋಗುತ್ತೆ. ಸೊ ಇದು ನನ್ನ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ನ ಡೈಮೆನ್ಷನಲ್ ಫಾರ್ಮುಲಾ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಏನು ಹೇಳಿದ್ದಾರೆ, ಆರ್ ಸಿ ಸ್ಕ್ವಯರ್, ಕರೆಕ್ಟಾ. ಏನು ಕೇಳಿದ್ದಾರೆ, ಆರ್ ಸಿ, ಆರ್ ಸಿ ನ ಕೇಳಕ್ಕೆ, ಆರ್ ಸಿ ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಆರ್ ಸಿ ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಆರ್ ಸಿ ಅಂದ್ರೆ ಏನಾಯ್ತು, ನನಗೆ ಆರ್ ನ ವ್ಯಾಲ್ಯೂ ಗೊತ್ತಿದೆ, ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ ಮೈನಸ್ 3 ಎ ಟು ದಿ ಪವರ್ ಮೈನಸ್ 2 ಇಂಟು ಎಮ್ ಟು ದಿ ಪವರ್ ಮೈನಸ್ 1 ಎಲ್ ಟು ದಿ ಪವರ್ ಮೈನಸ್ 2 ಟಿ ಟು ದಿ ಪವರ್ 4 ಅಂಡ್ ಎ ಟು ದಿ ಪವರ್ ಎ ಸ್ಕ್ವಯರ್. ಸೊ ಇದನ್ನ ನಾನು ಮಲ್ಟಿಪ್ಲೈ ಮಾಡಿದಾಗ ಎಮ್ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆದರೆ ಎಮ್ ಟರ್ಮು ಹೊರಟೋಗುತ್ತೆ. ಸೊ ಇನ್ನು ಮಿಕ್ಕಿರೋದೇನು, ಎಲ್ ಟರ್ಮ್ ಕೂಡ ಪ್ಲಸ್ 2 ಮೈನಸ್ 2 ಹೋಗುತ್ತೆ. ಇಲ್ಲಿ ಎ ಟು ದಿ ಪವರ್ ಮೈನಸ್ 2 ಪ್ಲಸ್ 2 ಇದು ಕೂಡ ಹೋಗುತ್ತೆ. ಇನ್ನು ಮಿಕ್ಕಿರೋ ಅಂಥದ್ದೇನು, ಟಿ ಟು ದಿ ಪವರ್ ಮೈನಸ್ 3 ಟಿ ಟು ದಿ ಪವರ್ ಪ್ಲಸ್ 4 ಅಂದೇನು ಪಾಸಿಟಿವ್ ಟಿ ಟು ದಿ ಪಾಸಿಟಿವ್ ಟಿ ಮಿಕ್ತಾ ಹೋಗುತ್ತೆ. ಇದು ನಮ್ಮ ಆರ್ ಸಿ ನ ವ್ಯಾಲ್ಯೂ. ಸೊ ನನಗೆ ಡೈಮೆನ್ಷನ್ ಫಾರ್ಮುಲಾ ಟಿ ಸಿಕ್ಕಿದೆ, ಬಟ್ ಇಲ್ಲಿ ಟಿ ಟು ದಿ ಪವರ್ ಮೈನಸ್ 1, ಸೊ ಕರೆಕ್ಟ್ ಆನ್ಸರ್ ರಾಂಗ್, ಹಂಗಾರೆ ಇದು ಕೂಡ ರಾಂಗ್ ಇದೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ. ಅಕಸ್ಮಾತ್ ಇಲ್ಲಿ ನಿಮಗೆ ಮೈನಸ್ 1 ಕೊಟ್ಟಿದ್ರೆ ಇವೆರಡೂ ಕೂಡ ಆನ್ಸರ್ ಆಗಿರುತ್ತೆ. ಐದರ್ ಗ್ರೇಸ್ ಮಾರ್ಕ್ಸ್ ಆರ್ ಕನ್ಸಿಡರ್ ದೀಸ್ ಟು ಆರ್ ದಿ ಆನ್ಸರ್ಸ್. ಓಕೆ, ಸೊ ನೆಕ್ಸ್ಟ್ ಮಾಡ್ತಾ ಹೋಗೋಣ. ನೆಕ್ಸ್ಟ್, ದ ರೇಷಿಯೋಸ್ ಆಫ್ ಡೈಮೆನ್ಷನ್ಸ್ ಆಫ್ ಪ್ಲಾಂಕ್ ಕಾನ್ಸ್ಟೆಂಟ್ ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಹ್ಯಾಸ್ ಅ ಡೈಮೆನ್ಷನ್ಸ್ ಆಫ್. ಸೊ ಇಲ್ಲಿ ನಾನು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ನ ಡೈಮೆನ್ಷನ್ ಮತ್ತೆ ಮೊಮೆಂಟ್ ಆಫ್ ಇನರ್ಷಿಯಾ ಡೈಮೆನ್ಷನ್ ನಾನು ರೇಷಿಯೋ ತಗೊಂಡು ಮಾಡಿದಾಗ ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅಂತ ಹೇಳಿ ನಾನು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ನನಗೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಗೊತ್ತಿದೆ, ದಟ್ ಈಸ್ ಇ ಇಸ್ ಈಕ್ವಲ್ ಟು ಹೆಚ್ ನ್ಯೂ ಹಾಕೊಂಡು ನಾನು ಏನು ಮಾಡ್ತೀನಿ, ಹೆಚ್ ನ ಡೈಮೆನ್ಷನ್ ಫಾರ್ಮುಲಾನ ಕಂಡುಹಿಡಿತೀನಿ. ಸೊ ಅದು ನಮ್ಮ ಪಾರ್ಟ್ 1 ವಿಡಿಯೋದಲ್ಲಿ ಇದೆ. ಸೊ ಆ ವಿಡಿಯೋನ ತಪ್ಪದೇ ನೋಡಿ. ಸೊ ಅವಾಗ ಮಾಡಿದಾಗ ನನಗೆ ಹೆಚ್ ನ ಡೈಮೆನ್ಷನ್ ಫಾರ್ಮುಲಾ ಏನು ಬಂದಿತ್ತು ಅಂದ್ರೆ ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ ಮೈನಸ್ 1. This is the Planck's constant. And moment of inertia I is equal to ನನಗೆ ಏನು ಬರುತ್ತೆ, ಎಮ್ ಆರ್ ಸ್ಕ್ವಯರ್ ಬರುತ್ತೆ. ಎಮ್ is nothing but mass, ಆರ್ ಸ್ಕ್ವಯರ್ is nothing but length square, that is ಎಲ್ ಸ್ಕ್ವಯರ್. ಸೊ ಇವೆರಡರ ರೇಷಿಯೋ ಹೆಚ್ ಬೈ ಐ, ಇವೆರಡರ ರೇಷಿಯೋ ಯಾವುದಕ್ಕೆ ಸಮ ಆಗಿರುತ್ತೆ ಅಂತ ಕೇಳಿದ್ದಾರೆ. ದಟ್ ಈಸ್ ಈಕ್ವಲ್ ಟು ಹೆಚ್ ಬೈ ಐ ಇಸ್ ಈಕ್ವಲ್ ಟು ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ ಮೈನಸ್ 1 ಡಿವೈಡೆಡ್ ಬೈ ಎಮ್ ಎಲ್ ಸ್ಕ್ವಯರ್.
ಸೊ ಈ ಎಮ್ +1 ಇರೋದು ಮೇಲಕ್ಕೆ ಹೋದ್ರೆ ಏನಾಗುತ್ತೆ -1 ಆಗುತ್ತೆ, 2 ಕ್ಯಾನ್ಸಲ್ ಔಟ್ ಆಗುತ್ತೆ. ಎಲ್ ಸ್ಕ್ವೇರ್ ಮೇಲಕ್ಕೆ ಹೋದ್ರೆ -2 +2 ಏನಾಗುತ್ತೆ ಕ್ಯಾನ್ಸಲ್ ಔಟ್ ಆಗುತ್ತೆ. ಇನ್ನೇನು ಮಿಗುತ್ತೆ ಅಂದರೆ h/i ನ ರೇಷಿಯೋ t⁻⁻1. t⁻⁻1 is nothing but is equal to the frequency, that is f. ಓಕೆ, ಕ್ಲಿಯರಾ? ಸೊ ನೆಕ್ಸ್ಟ್ 10th ಕ್ವಶನ್ ಬರೋಣ. ದ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ಪರ್ಮಿಯಾಬಿಲಿಟಿ ಆರ್. ಸೊ ಇವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮತ್ತೆ ಪರ್ಮಿಯಾಬಿಲಿಟಿ ರೇಷಿಯೋ ತಗೊಂಡ್ರೆ ಏನ್ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಫಾರ್ಮುಲಾ ಏನು ನನಗೆ ಗೊತ್ತಿದೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ನಥಿಂಗ್ ಬಟ್ ಫೈ ಇಸ್ ಈಕ್ವಲ್ ಟು ಕ್ಲೋಸ್ಡ್ ಇಂಟಿಗ್ರಲ್ ಆಫ್ ಬಿ ಡಾಟ್ ಡಿ ಎ. ಈ ಫಾರ್ಮುಲಾನ ನೀವು ನೋಡಿರ್ತೀರಲ್ವಾ. ಸೊ ಇವಾಗ ನಾನು ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ನಥಿಂಗ್ ಬಟ್ ಫೈ ಇಸ್ ಈಕ್ವಲ್ ಟು ಬಿ ಎ ಆಗುತ್ತೆ. ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಕ್ಯಾನ್ಸಲ್ ಆದರೆ ನನಗೆ ಟೋಟಲ್ ಏರಿಯಾ ಸಿಗ್ತಾ ಹೋಗುತ್ತೆ. ಸೊ ಇವಾಗ ಫಸ್ಟಿಗೆ ಇಲ್ಲಿ ನನಗೆ ಏರಿಯಾ ಗೊತ್ತು, ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೊತ್ತಿದೆಯಾ? ಗೊತ್ತಿಲ್ಲ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡ್ಕೊಬೇಕು ಅಂದರೆ ನನಗೆ ಗೊತ್ತಿದೆ ಎಫ್ ಇಸ್ ಈಕ್ವಲ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. ಕೇಳಿದಿರಾ? ದಟ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಫೋರ್ಸ್ ಇಸ್ ಈಕ್ವಲ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. ಇಲ್ಲಿ ನನಗೆ ಸೈನ್ ಥೀಟಾ ಟರ್ಮ್ ಬರಲ್ಲ, ಇದು ಡೈಮೆನ್ಷನ್ ಲೆಸ್ ಆಗುತ್ತೆ. ಬೇಕಿರೋದೇನು ಬಿ. ಕ್ಯೂ ಗೊತ್ತು, ವಿ ಗೊತ್ತು, ಎಫ್ ಗೊತ್ತಿದೆ. ಸೊ ಐ ಕ್ಯಾನ್ ಕ್ಯಾಲ್ಕುಲೇಟ್ ಬಿ. ಸೊ ದಟ್ ಈಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಎಫ್ ಬೈ ಕ್ಯೂ ವಿ. ದಟ್ ಈಸ್ ಈಕ್ವಲ್ ಟು ಎಫ್ ಅಂದ್ರೆ ಏನು? ಎಮ್ ಎಲ್ ಟಿ ಟು ದಿ ಪವರ್ -2. ದಟ್ ಈಸ್ ಈಕ್ವಲ್ ಟು ಚಾರ್ಜ್. ಚಾರ್ಜ್ ಇಸ್ ನಥಿಂಗ್ ಬಟ್ ಆಂಪಿಯರ್ ಇಂಟು ಟೈಮ್. ದಟ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಗೊತ್ತು ಏನು? ಸಾರಿ, ದಿಸ್ ಇಸ್ ವೆಲಾಸಿಟಿ. ವೆಲಾಸಿಟಿ ಅಂದ್ರೆ ಏನು? ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ಎಲ್ ಟಿ ಟು ದಿ ಪವರ್ -1. ಓಕೆನಾ? ಸೊ ದಟ್ ಈಸ್ ಈಕ್ವಲ್ ಟು ಇವಾಗ ಈ ಟರ್ಮ್ಸ್ ಇಲ್ಲೇ ಇಟ್ಕೊಂತೀನಿ. ಎಮ್ ಎಲ್ ಟು ದಿ ಪವರ್ +1 ಮೇಲಕ್ಕೆ ಹೋದ್ರೆ -1 ಆಗುತ್ತೆ, 2 ಕ್ಯಾನ್ಸಲ್ ಔಟ್ ಆಗುತ್ತೆ. ಟಿ ಟು ದಿ ಪವರ್ -1 ಮೇಲಕ್ಕೆ ಹೋದ್ರೆ ಇಲ್ಲಿ ಟಿ ಟು ದಿ ಪವರ್ +1 -1 2 ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಇನ್ನೇನು ಮಿಗುತ್ತೆ? ಟಿ ಟು ದಿ ಪವರ್ -2 ಹಾಗೆ ಮಿಗುತ್ತೆ. ಆಂಪಿಯರ್, ಈ ಆಂಪಿಯರ್ ಟರ್ಮ್ ಮೇಲಕ್ಕೆ ಹೋದ್ರೆ ಎ ಟು ದಿ ಪವರ್ -1 ಆಗ್ತಾ ಹೋಗುತ್ತೆ. ಇದಿಷ್ಟು ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈಮೆನ್ಷನ್ ಆಗ್ತಾ ಹೋಗುತ್ತೆ. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈಮೆನ್ಷನ್ ಸಿಕ್ಕಿದೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಈಕ್ವಲ್ ಟು ಎಮ್ ಟಿ ಟು ದಿ ಪವರ್ -2 ಎ ಟು ದಿ ಪವರ್ -1. ಸೊ ನನ್ನ ಏರಿಯಾ ಸಿಕ್ಕಿದೆ. ಏರಿಯಾ ಏನು? ನಥಿಂಗ್ ಬಟ್ ಮೀಟರ್ ಸ್ಕ್ವೇರ್, ದಟ್ ಈಸ್ ಎಲ್ ಸ್ಕ್ವೇರ್. ಸೊ ಎರಡನ್ನೂ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಎಮ್ ಎಲ್ ಸ್ಕ್ವೇರ್ ಟಿ ಟು ದಿ ಪವರ್ -2 ಎ ಟು ದಿ ಪವರ್ -1. ದಿಸ್ ಇಸ್ ದಿ ಡೈಮೆನ್ಷನ್ ಫಾರ್ಮುಲಾ ಫಾರ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇವಾಗ ನೆಕ್ಸ್ಟ್ ಏನು ಕೇಳಿದ್ದಾರೆ? ಡೈಮೆನ್ಷನ್ ಫಾರ್ಮುಲಾ ಫಾರ್ ಪರ್ಮಿಯಾಬಿಲಿಟಿ ಕೇಳಿದ್ದಾರೆ. ಪರ್ಮಿಯಾಬಿಲಿಟಿ ಅಂದ್ರೇನು? ಸೊ ನನಗೆ ಒಂದು ಫಾರ್ಮುಲಾ ಗೊತ್ತಿದೆ. ಪರ್ಮಿಯಾಬಿಲಿಟಿ ಇಸ್ ಈಕ್ವಲ್ ಟು ಮ್ಯೂ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಮ್ಯೂ ಆರ್. ಪರ್ಮಿಯಾಬಿಲಿಟಿ ಆಫ್ ಫ್ರೀ ಸ್ಪೇಸ್ ಮತ್ತೆ ರಿಲೇಟಿವ್ permittivity, but this relative permittivity is zero, dimensionless quantity. So permeability is nothing but mu naught, that is permeability of free space. That is ನಾವು ಆಲ್ರೆಡಿ ಮೇಲ್ಗಡೆ ಮಾಡ್ಕೊಂಡಿದ್ವಿ. ಸೊ ಏನು ಬರುತ್ತೆ? ಎಮ್ ಎಲ್1 ಟಿ ಟು ದಿ ಪವರ್ -2 ಎ ಟು ದಿ ಪವರ್ -2. ಏನು ಕನ್ಫ್ಯೂಸ್ ಆಗಬೇಡಿ. ನಮಗೆ ಪರ್ಮಿಟಿವಿಟಿಯ ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ ಈಕ್ವಲ್ ಟು ಮ್ಯೂ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಮ್ಯೂ ಆರ್. ಈ ಮ್ಯೂ ಆರ್ ಏನಾಗುತ್ತೆ? ಡೈಮೆನ್ಷನಲೆಸ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಹಾಗಾಗಿ ಮ್ಯೂ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಆಗುತ್ತೆ. ಈ ಮ್ಯೂ ನಾಟ್ನ ನಾವು ಆಲ್ರೆಡಿ ಇಲ್ಲಿ ಮೇಲ್ಗಡೆ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ ಸೊ ಇಲ್ಲಿ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ ಯಾವ ರೀತಿ ಮ್ಯೂ ನಾಟ್ನ ಫೈಂಡ್ ಔಟ್ ಮಾಡಿದ್ದು ಅಂತ. ಈ ಟರ್ಮ್ನ ನಾನು ಡೈರೆಕ್ಟಾಗಿ ಬರ್ಕೊಂತೀನಿ. ಸೊ ಪರ್ಮಿಯಾಬಿಲಿಟಿ ಆಫ್ ಫ್ರೀ ಸ್ಪೇಸ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು ದಿ ಪರ್ಮಿಯಾಬಿಲಿಟಿ. ಓಕೆ, ಸೊ ಇವಾಗ ಇವೆರಡರ ರೇಷಿಯೋ ತಗೊಂಡ್ರೆ ನನಗೆ ಏನು ಬರುತ್ತೆ? ದಟ್ ಈಸ್ ಫ್ಲಕ್ಸ್ ಫೈ ಬೈ ಮ್ಯೂ ಇಸ್ ಈಕ್ವಲ್ ಟು, ಸೊ ನನಗೆ ಫ್ಲಕ್ಸ್ನ ಡೈಮೆನ್ಷನ್ ಫಾರ್ಮುಲಾ ಏನು ಸಿಕ್ಕಿದೆ? ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ -2 ಎ ಟು ದಿ ಪವರ್ -1 ಡಿವೈಡೆಡ್ ಬೈ ಎಮ್ ಎಲ್ ಟಿ ಟು ದಿ ಪವರ್ -2 ಎ ಟು ದಿ ಪವರ್ -2. ಸೊ ಇದು ನಮ್ಮ ಮೇಲ್ಗಡೆ ತೊಳೆದ್ರೆ ಏನಾಗುತ್ತೆ? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಎಲ್ ಮೇಲಕ್ಕೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಎಲ್ಲಿರೋಂಥದ್ದು ಮೇಲಕ್ಕೆ ಹೋದ್ರೆ ಮೈನಸ್, ದಟ್ ಈಸ್ ಈಕ್ವಲ್ ಟು 1 ಪಾಸಿಟಿವ್ ಎಲ್. ಟಿ ಟು ದಿ ಪವರ್ -2 ಟಿ ಟು ದಿ ಪವರ್ -2 2 ಕ್ಯಾನ್ಸಲ್ ಆಗುತ್ತೆ. ಎ ಟು ದಿ ಪವರ್ -2 ಮೇಲಕ್ಕೆ ಹೋದ್ರೆ ಏನಾಗುತ್ತೆ? +2 +2 -1 ಎ ಮಿಗ್ತಾ ಹೋಗುತ್ತೆ. ದಟ್ ಈಸ್ ಎಲ್ ಎ. ಸೊ ಎಲ್ ಎ ಅಂದ್ರೆ ಏನು? ಎಲ್ ಟು ದಿ ಪವರ್ 1 ಎ ಟು ದಿ ಪವರ್ 1 ಎಲ್ಲಿ ಬರುತ್ತೆ? ಆಪ್ಷನ್ ಎ. ಸೊ 10th one ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಅದಾದಮೇಲೆ ನಮ್ಮ 11th ಕ್ವಶನ್ ನೋಡ್ತಾ ಹೋಗೋಣ. ಪಿ ಕ್ಯೂ ಆರ್ ಆರ್ ದಿ ಫಿಸಿಕಲ್ ಕ್ವಾಂಟಿಟಿ ಆಫ್ ಡಿಫರೆಂಟ್ ಡೈಮೆನ್ಷನ್ಸ್. ಲೆಟ್ ಫಾಲೋಯಿಂಗ್ ಕಾಂಬಿನೇಷನ್ ದಟ್ ಕ್ಯಾನ್ ನೆವರ್ ಬಿ ಕಾಂಬಿನೇಷನ್ ಮೀನಿಂಗ್ಫುಲ್ ಕ್ವಾಂಟಿಟಿ. ಸೊ ನಮಗೆ ಗೊತ್ತಿದೆ. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ ಡೈಮೆನ್ಷನ್ ಪಿ ಈಸ್ ನಾಟ್ ಈಕ್ವಲ್ ಟು ಕ್ಯೂ ವಿಚ್ ಇಸ್ ನಾಟ್ ಈಕ್ವಲ್ ಟು ಆರ್. ಓಕೆನಾ? ಸೊ ನನ್ನ ಹತ್ರ 3 ಡೈಮೆನ್ಷನ್ಸ್ಗಳಿವೆ. ಪ್ರತಿಯೊಂದು ಬೇರೆ ಬೇರೆ ಡೈಮೆನ್ಷನ್ ಇದೆ. ಸೊ ಯಾವ ಕಾಂಬಿನೇಷನ್ ನನಗೆ ಮೀನಿಂಗ್ಫುಲ್ ಕ್ವಾಂಟಿಟಿ ಕೊಡೋದಿಲ್ಲ. ಸೊ ಪಿ ಇಂಟು ಕ್ಯೂ ಅಂದರೆ ನನ್ನ ಡೈಮೆನ್ಷನ್ ಫಾರ್ಮುಲಾ ಪಿ ಇಂಟು ಕ್ಯೂ, ದಿಸ್ ಗಿವ್ಸ್ ಮೀ ಇಸ್ ನಿಯರ್ಲಿ ಈಕ್ವಲ್ ಟು ಆರ್. ಇದು ಮೇ ಬಿ
ದಿಸ್ ಪಿ ಅಂಡ್ ಕ್ಯೂ ಇವೆ ಯಾಕೆಂದ್ರೆ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಆರ್. ಅದೇ ನಾನು ಪಿ ಮತ್ತೆ ಕ್ಯೂ ನ ಪ್ರಾಡಕ್ಟ್ ಮಾಡಿದಾಗ ಇಲ್ಲಿ ಬರೋಂಥ ಟರ್ಮು ಮೇ ಬಿ ಈಕ್ವಲ್ ಟು ಆರ್ ಆಗೋ ಚಾನ್ಸಸ್ ಇದೆಯಾ? ಸೊ ಅದೇ ನಾನು ಪಿ ಮೈನಸ್ ಕ್ಯೂ ಅಂದ್ರೆ ಡೈಮೆನ್ಷನ್ ಫಾರ್ಮುಲಾ ಪಿ ಮೈನಸ್ ಕ್ಯೂ ಮಾಡಿದ್ರೆ ನನಗೆ ದಟ್ ಈಸ್ ಈಕ್ವಲ್ ಟು ಆರ್ ಬರೋ ಚಾನ್ಸಸ್ ಇದೆಯಾ? ನೋ. ಬಿಕಾಸ್ ಡೈಮೆನ್ಷನಲ್ ಫಾರ್ಮುಲಾದಲ್ಲಿ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ನಮಗೆ ಪಾಸಿಬಲ್ ಇಲ್ಲ. ಓನ್ಲಿ ಪ್ರಾಡಕ್ಟ್ ಆರ್ ಡಿವಿಷನ್ ರೇಷಿಯೋ. ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದ್ವಿ ತಾನೆ. ನಾವು ಯಾವುದೇ ತರ ಮಾಸ್ ಎಲಿಮಿನೇಟ್ ಮಾಡಲಿಲ್ಲ. ಪ್ರಾಡಕ್ಟ್ ಮಾಡಿದಾಗ ಮೇಲಿರುವಂತಹ ಪವರ್ ಟರ್ಮ್ಸ್ ನಾವು ಎಲಿಮಿನೇಟ್ ಮಾಡಿದ್ವಿ ಲೈಕ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಸ್ ಅಲ್ಲಿ. ಕರೆಕ್ಟಾ? ಸೊ ಈ ಡೈಮೆನ್ಷನ್ ನಾನು ಡೈರೆಕ್ಟ್ ಸಬ್ಟ್ರಾಕ್ಟ್ ಆಡ್ ಮಾಡ್ತೀನಿ ಅಂದ್ರೆ ಆಗುತ್ತಾ? 2m ಬರುತ್ತಾ? ಬರೋದಿಲ್ಲ. 2l ಅಥವಾ ಮೈನಸ್ ಎಲ್ ಬರೋದಿಲ್ಲ. ಎಲ್ ಟು ದಿ ಪವರ್ -1 ಬರುತ್ತೆ. ಎಂ ಟು ದಿ ಪವರ್ +1 ಆರ್ +2 ಅಂತ ಬರುತ್ತೆ. ಅದು ಬಿಟ್ರೆ 2m 2l ಅಥವಾ ಎಲ್ -2 ಅಂತ ಎಲ್ಲಾದ್ರೂ ಬರುತ್ತಾ? ಸೊ ಬರೋದಿಲ್ಲ. ಸೊ ಹಾಗಾಗಿ ಇದು ಪಾಸಿಬಲ್ಲೇ ಅಲ್ಲ. ನೆಕ್ಸ್ಟ್ ಪಿ ಆರ್ ಮೈನಸ್ ಕ್ಯೂ ಸ್ಕ್ವಯರ್. ಪಿ ಆರ್ ಮೈನಸ್ ಕ್ಯೂ ಸ್ಕ್ವಯರ್ ಇಲ್ಲಿ ನಮಗೆ ಇಲ್ಲಿ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಸೊ ಈ ಪ್ರಾಡಕ್ಟ್ ನ ನಾವು ಮೈನಸ್ ಅಂತ ಹೇಳಿದ್ದಾರೆ. ಸೊ ಇದು ಮೇ ಆರ್ ಮೇ ನಾಟ್ ಬಿ. ಓಕೆ, ಕಂಪೇರ್ ಟು ದಿಸ್ ಇಸ್ ಸಿಂಪಲ್ ಕಾಂಪ್ಲಿಕೇಟೆಡ್. ದಿಸ್ ಇಸ್ ಲಿಟಲ್ ಮೋರ್ ಕಾಂಪ್ಲಿಕೇಟೆಡ್. ಇದು ಆಗ ಚಾನ್ಸಸ್ ಇದೆ, ಆಗದಲ್ಲೇ ಇರೋ ಚಾನ್ಸಸ್ ಕೂಡ ಇದೆ. ನೆಕ್ಸ್ಟ್ ಒನ್ ಇಸ್ ಪಿ ಕ್ಯೂ ಮೈನಸ್ ಆರ್. ಪಿ ಕ್ಯೂ ಅಂದ್ರೆ ಎರಡು ಡೈಮೆನ್ಷನಲ್ ಫಾರ್ಮುಲಾ ಇಸ್ ಮೈನಸ್ ಆರ್. ಸೊ ಇದು ಆಗ ಚಾನ್ಸಸ್ ಇದೆ ಅಥವಾ ಇಲ್ದಲೇನೂ ಇರ್ಬೋದು. ಸೊ ನಮಗೆ ಅನ್ಸಿರೋ ಪ್ರಕಾರ ಇದರಲ್ಲಿ ಉತ್ತರ ಬಂದು ಪಿ ಮೈನಸ್ ಕ್ಯೂ. ಸಿಂಗಲ್ ಡೈಮೆನ್ಷನ್ ಇಸ್ ನಾಟ್ ಈಕ್ವಲ್ ಟು, ಯಾಕೆಂದ್ರೆ ಇವೆರಡು ಕೂಡ ಈಕ್ವಲ್ ಅಲ್ಲ. ಪಿ ಇಸ್ ನಾಟ್ ಈಕ್ವಲ್ ಟು ಕ್ಯೂ, ಸೊ ವಿಚ್ ಇಸ್ ನಾಟ್ ಈಕ್ವಲ್ ಟು ಆರ್. ಓಕೆ, ನೆಕ್ಸ್ಟ್ ಒಂದು ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಮೆಷರ್ಡ್ ಇನ್ ಯೂನಿಟ್ಸ್ ಆಫ್ ವೆಬರ್ ಪರ್ ಆಂಪಿಯರ್. ವೆಬರ್ ಪರ್ ಆಂಪಿಯರ್ ಅಂದಾಗ ನಿಮಗೆ ಡೈರೆಕ್ಟ್ ಕ್ವಶನ್, ದಟ್ ಈಸ್ ಮ್ಯೂಚುವಲ್ ಇಂಡಕ್ಟರ್ಸ್ ನಲ್ಲೂ ಬರುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ಗೂ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಬಂದು ಆನ್ಸರ್ ಡಿ ಆಗಿರುತ್ತೆ. ಸೊ ಟೋಟಲ್ ದಿಸ್ 12 questions are asked from overall from 2006 to 2024. ಸೊ 2021 ಆದಾಗ್ಲಿಂದ ನಿಮಗೆ ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಮೇಲೆ ಕೇಳಿಲ್ಲ. ಬಟ್ ಒಮ್ಮೆ ಗಮನ ಕೊಡಿ, ಕೇಳೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಯಾವುದೇ ತರ ಡೌಟ್ಸ್ ಇದೆ ನಮಗೆ ಕಮೆಂಟ್ಸ್ ಅಲ್ಲಿ ಹಾಕಿ. ಸೊ ವಿ ವಿಲ್ ರಿಪ್ಲೈ ಯು ಸೂನ್. ಓಕೆ, ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ವಿ ವಿಲ್ ಅಪ್ಲೋಡ್ ಆಲ್ ಚಾಪ್ಟರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ as soon as possible. Okay, thank you.